ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಕಳೆದ 2-3 ವರ್ಷಗಳಿಂದ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಎನ್ನುವಂಥ ಕಾನ್ಸೆಪ್ಟು ಬಹಳ ಪಾಪ್ಯುಲರ್ ಆಗ್ತಾ ಇದೆ. ಕನ್ನಡದಲ್ಲಿ ವ್ಯವಸ್ಥಿತವಾಗಿ ಹಣವನ್ನು ಹೂಡುವ ಯೋಜನೆ. ಯಾರತ್ರ ಮಾತಾಡಿಸಿದ್ರು ಕೂಡ ಅವರು SIP ಬಗ್ಗೆ ಮಾಡಬೇಕು ಅಂತಿದ್ದಾರೆ, ಜಾಸ್ತಿ ಡೀಟೇಲ್ಸ್ ಇಲ್ಲ. ನಮಗೆ ಕೇಳುವ ಪ್ರಶ್ನೆ, ನಾನು SIP ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡಬೇಕು? ಸಾಮಾನ್ಯವಾಗಿ SIPನ 500 ರೂಪಾಯಿಂದಲೂ ಕೂಡ ಪ್ರಾರಂಭ ಮಾಡ್ಬೋದು. ನೀವು SIPನ ಬೇಕಾದರೆ ಡೈಲಿ ಮಾಡ್ಬೋದು, ವೀಕ್ಲಿ, ಮಂತ್ಲಿ ಮತ್ತು ಒನ್ಸ್ ಇನ್ 3 ಮಂತ್ಸ್ ಮಾಡ್ಬೋದು. ಆದರೆ ತುಂಬ ಪಾಪ್ಯುಲರ್ ಯಾವುದು ಅಂತಂದರೆ ಮಂತ್ಲಿ ಮಾಡುವಂಥ SIPನ ನೀವು ಮಿನಿಮಮ್ 6 ತಿಂಗಳಿಗೆ ಮಾಡ್ಬೋದು, 1 ವರ್ಷಕ್ಕೆ ಮಾಡ್ಬೋದು, 3 ವರ್ಷಕ್ಕೆ ಮಾಡ್ಬೋದು. ಆದರೆ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗಬೇಕು, ಜಾಸ್ತಿ ಪ್ರಾಫಿಟ್ ಆಗಬೇಕು ಅಂತಂದರೆ ನಮ್ಮ ಸಲಹೆ ಮಿನಿಮಮ್ 5 ವರ್ಷ ಮಾಡಿ, ಮ್ಯಾಕ್ಸಿಮಮ್ಮು 30, 35, 40 ವರ್ಷ ರಿಟೈರ್ಮೆಂಟ್ವರೆಗೂ ಮಾಡ್ಕೊಂಡು ಹೋಗ್ಬೋದು. ನೀವು ಲಾಂಗ್ ಟರ್ಮ್ನಲ್ಲಿ SIP ಮಾಡ್ಕೊಂಡು ಹೋದರೆ ನಿಮ್ಮ ಜೀವನದ ದೊಡ್ಡ ಗುರಿಗಳಾದ ಮಕ್ಕಳ ಎಜುಕೇಷನು, ಮಕ್ಕಳ ಮದುವೆ ಮತ್ತು ರಿಟೈರ್ಮೆಂಟಿಗೆ ಬೇಕಾದ ದುಡ್ಡನ್ನು ಜೋಡಿಸಿ ಇಟ್ಕೊಳ್ಬೋದು. ಈಗ ಮತ್ತೊಂದು ಪ್ರಶ್ನೆ ಎಲ್ಲರೂ ಕೇಳೋದು, SIP ಅಂದರೆ ಏನು, SCP ಅಂದರೆ ಏನು? ಯಾಕಂತಂದರೆ ಕಳೆದ ಹಲವಾರು ವರ್ಷಗಳಿಂದ ನಾವು SCP ಕಾನ್ಸೆಪ್ಟನ್ನ ತುಂಬ ಫೇಮಸ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಮನೆಗೂ ಕನ್ನಡಿಗರಿಗೆ ಅರ್ಥ ಆಗಿದೆ. SCP ಅಂತಂದರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಷೇರುಗಳಲ್ಲಿ ಹಾಕೋದಕ್ಕೆ ನಾವು SCP ಅಂತ ಕರೀತೇವೆ. ಅದನ್ನೇ ಮ್ಯೂಚುವಲ್ ಫಂಡಲ್ಲಿ ಮಾಡೋದಕ್ಕೆ ನಾವು SIP ಅಂತ ಕರೀತೇವೆ. SCP ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇವೆ. ಅಷ್ಟೇ ಅಲ್ಲ, SCP ಬಗ್ಗೆ ಬೇಕಾದಷ್ಟು ಹೊಸ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೇವೆ. ಹಳೆಯದನ್ನು ನೋಡಿಕೊಂಡು ಬನ್ನಿ. ಇದು ಷೇರು ಮಾರುಕಟ್ಟೆಯ ನಿಫ್ಟಿಯ ಒಂದು ಚಿತ್ರಣ. 1997ರಿಂದ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಂದಾಜು ಒಂದು 24 ವರ್ಷ ಅಂತ ಇಟ್ಕೊಂಡ್ರೆ 24 ವರ್ಷದಲ್ಲಿ ನಿಫ್ಟಿ ಆವಾಗ ಕೆಳಗೆ ಬಿದ್ದಿದೆ, ಆದರೆ ಕಾನ್ಸ್ಟೆಂಟ್ ಆಗಿ ಮೇಲೆ ಹೋಗಿದ್ದೇ ಜಾಸ್ತಿ. ಆದ್ದರಿಂದ ನೀವು SIPನಲ್ಲಿ ಯಾವ ಲೆವೆಲ್ನಲ್ಲಿ ಹಣವನ್ನು ಹಾಕಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಆವ್ರೇಜ್ ಹಾಕ್ಕೊಂಡು ರೇಟು ನಿಮಗೆ ಪ್ರಾಫಿಟ್ ಬರುತ್ತೆ. ಇದಕ್ಕೆ ಹೇಳೋದು ರುಪಿ ಕಾಸ್ಟ್ ಆವ್ರೇಜಿಂಗ್. ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಜನವರಿ 2020ರಲ್ಲಿ 1132 ರೂಪಾಯಿ ಕೊಟ್ಟು ನೀವು ಮ್ಯೂಚುವಲ್ ಫಂಡನ್ನು NAV ಪರ್ಚೇಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಹಾಗೆ ಜಾಸ್ತಿ ಆಗ್ತಾ ಬಂದು ಡಿಸೆಂಬರ್ 2020ಯಲ್ಲಿ 1358 ರೂಪಾಯಿಗೆ ಬಂತು ಅಂತ ಇಟ್ಕೊಳ್ಳೋಣ. ಕೆಲವು ಸತಿ ಕಮ್ಮಿ ಆಗ್ಬೋದು, ಕಮ್ಮಿ ಆದರೂ ಏನು ಪರವಾಗಿಲ್ಲ, ಮುಂದಿನ ವರ್ಷ ಮತ್ತೆ ಪಿಕಪ್ ಆಗಿರುತ್ತೆ. ಮಾರುಕಟ್ಟೆ ಸಾಮಾನ್ಯವಾಗಿ ಮೇಲೆ ಕೆಳಗೆ ಹೋಗುತ್ತೆ, ಆದರೆ ಕಂಟಿನ್ಯೂಸ್ ಆಗಿ ಹೋಗೋದು ಮೇಲೆ ಮಾತ್ರ. ಈ ಉದಾಹರಣೆಯಲ್ಲಿ ಲೋಯೆಸ್ಟ್ NAV 844 ಇತ್ತು, ಹೈಯೆಸ್ಟು 1358 ಇತ್ತು. ಕೊನೆಯಲ್ಲಿ ನೀವು ಆವ್ರೇಜ್ ತಗೊಂಡಾಗ ಬಂದ ರೇಟು 1096. ಇವತ್ತು ಸಾಯಂಕಾಲ 7:30 ಗಂಟೆಗೆ ನಾವು ಒಂದು ಹಳೆಯ ವಿಡಿಯೋವನ್ನು ನಮ್ಮ ಚಾನಲ್ 2 ಅಲ್ಲಿ ಹಾಕ್ತಾ ಇದ್ದೇವೆ. ಹಿರಿಯ ನಾಗರಿಕರು ಯಾವ 9 ತಪ್ಪುಗಳನ್ನು ಮಾಡಬಾರ್ದು ಅಂತ. ಇದು ಬಹಳ ಫೇಮಸ್ ವಿಡಿಯೋ, ಹೊಸಬರು ನೋಡಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಹಾಕ್ತಾ ಇದ್ದೇವೆ. ಪ್ಲೀಸ್ ನೋಟ್, ಚಾನಲ್ 2 ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇವತ್ತು 8:30 ಗಂಟೆಗೆ ಇನ್ನೊಂದು ರಿಸರ್ಚ್ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮನೆ ಖರೀದಿ ಅಥವಾ ಬಾಡಿಗೆ ಯಾವುದು ಲಾಭಕರ ಅಂತ ಇದೇ ಚಾನಲಲ್ಲಿ ಬರುತ್ತೆ. ಇದನ್ನು ದಯವಿಟ್ಟು ನೋಡಿ, ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈ ಭಾನುವಾರ ಸಾಯಂಕಾಲ 6:05 ನಾವು ಕೊರೋನಾ ಕಲಿಸಿದ 7 ಪಾಠಗಳು ಅಂತ ಒಂದು ಯೂಟ್ಯೂಬ್ ಲೈವ್ ಸೆಷನ್ ಅನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಮಿಸ್ ಮಾಡದೆ ಬನ್ನಿ ಮತ್ತು ನಿಮ್ಮ 10, 20, 30 ಸ್ನೇಹಿತರನ್ನ ಕರ್ಕೊಂಡು ಬನ್ನಿ. ಎಷ್ಟು ಜನ ಬಂದರೆ ಅಷ್ಟು ಒಳ್ಳೆಯದು. ಯಾಕಂತಂದರೆ ಹೊಸ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಈ ಜೀವನವನ್ನು ನಡೆಸುವಾಗ ನಾವು ಹೊಸ ವಿಚಾರಗಳನ್ನು ತಿಳಿದುಕೊಳ್ಬೇಕಾಗುತ್ತೆ.
SIPಯಲ್ಲಿ ಏನು ಅಡ್ವಾಂಟೇಜು? ಮೊದಲನೇದು ಬಹಳ ದೊಡ್ಡದು ಅಂತಂದರೆ ಒಂದು ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ. ತಿಂಗಳು ನಾನು 1,000ನೋ 5,000ವನ್ನು ನಾನು ಸೇವ್ ಮಾಡಲೇಬೇಕು, ದುಡ್ಡು ನಮ್ಮ ಬ್ಯಾಂಕಿನಿಂದ ಆಟೋಮೆಟಿಕ್ ಆಗಿ ಕಟ್ ಆಗಲಿ ಅಂತ ನೀವೇನಾದರೂ ಮ್ಯಾಂಡೇಟ್ ಕೊಟ್ಟರೆ ಆಟೋಮೆಟಿಕ್ ಆಗಿ ದುಡ್ಡು ಕಟ್ ಆಗುತ್ತೆ. ಎರಡನೆಯದು ಮಾರುಕಟ್ಟೆಯನ್ನು ಟೈಮ್ ಮಾಡುವ ಕೆಲಸ ಇಲ್ಲ. ಯಾವಾಗ ತಗೊಳ್ಳೋದು ಯಾವಾಗ ಮಾರೋದು ಅಂತ ಯೋಚನೆ ಮಾಡುವಂಥ ಸ್ಥಿತಿ ಇಲ್ಲ. ಮೂರನೇದು ಲಾಂಗ್ ಟರ್ಮ್ ಗೋಲುಗಳನ್ನು ತಲುಪಲಿಕ್ಕೆ SIP ಬಹಳ ಉತ್ತಮವಾದ ಒಂದು ಸಾಧನ. ನಾಲ್ಕನೇದು SIPನ ಪ್ರಾರಂಭ ಮಾಡಬೇಕಾದ್ರೆ ನೀವು 500 ರೂಪಾಯಿಂದನೂ ಪ್ರಾರಂಭ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು. ಐದನೆಯ ಬೆನಿಫಿಟ್ಟು ಲಾಂಗ್ ಟರ್ಮ್ನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಸಿಗುತ್ತೆ SIPಯಿಂದ. ಮತ್ತೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್ ರಿಲಯನ್ಸ್ ರಿಟೇಲ್ ಪ್ಲಾನಲ್ಲಿ ನೀವು ಮಂತ್ಲಿ SIP ಮಾಡಿದ್ರೆ 1 ವರ್ಷಕ್ಕೆ 68% ಬಂದಿದೆ, 2 ವರ್ಷಕ್ಕೆ 44.65, 3 ವರ್ಷಕ್ಕೆ 30.24 ಹಾಗೂ 10 ವರ್ಷಕ್ಕೆ 17.05 ಬಂದಿದೆ. ಈ ಸ್ಲೈಡ್ನಲ್ಲಿ ನೋಡಿ, ಯಾರು 5,000 ರೂಪಾಯಿಯನ್ನು ಜೂನ್ 2000 ಇಸ್ವಿಯಿಂದ ಜೂನ್ 2021ರವರೆಗೆ 21 ವರ್ಷ ಕಂಟಿನ್ಯೂಸ್ ಆಗಿ ಈ ಮೇಲ್ಕಂಡ ಮ್ಯೂಚುವಲ್ ಫಂಡಲ್ಲಿ ಹಾಕ್ಕೊಂಡು ಹೋಗಿದಾರೋ ಇವತ್ತಿನವರೆಗೆ ಅವರ ಇನ್ವೆಸ್ಟ್ಮೆಂಟು 12,60,000. ಇವತ್ತು ಮಾರ್ಕೊಂಡ್ರೆ 1.95 crores ಬರ್ತಾ ಇದೆ. ರಿಟರ್ನ್ಸ್ ಪರ್ ಆ್ಯನಮ್ ಅಪ್ರಾಕ್ಸಿಮೇಟ್ಲಿ 22% ವರ್ಕೌಟ್ ಆಗಿದೆ. ನಾವು ಇದೇ SIPಯನ್ನು RD ಒಂದಿಗೆ ಹೋಲಿಕೆ ಮಾಡಿದಾಗ ನಮಗೆ SIPನಲ್ಲಿ 21 ವರ್ಷಗಳ ಬಳಿಕ ಸಿಕ್ಕೋದು 1.95 crores, ಆದರೆ RDಯಲ್ಲಿ ಸಿಕ್ಕೋದು 31.5 ಲಕ್ಷ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಈ SIP ಬಗ್ಗೆ ಮಾಡಿರುವಂಥ ವಿಡಿಯೋ ಇದೆಯಲ್ಲ, ಇದು ಕರ್ನಾಟಕದ ಪ್ರತಿ ಮನೆಗೂ ತಲುಪಬೇಕು. ಇದು ನನ್ನ ದೊಡ್ಡ ಆಸೆ. ನಿಮಗೆ ಎನ್ಕರೇಜ್ಮೆಂಟ್ ಇರಲಿ, ನೀವು ಸ್ನೇಹಿತರಿಗೆ ವಿಡಿಯೋನ ಕಂಪಲ್ಸರಿ ಆಗಿ ಕಳಿಸಿ ಅಂತ ಹೇಳಲಿಕ್ಕೋಸ್ಕರ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಆಫರನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾರು ಈ ವಿಡಿಯೋನ ಪ್ರಾಮಾಣಿಕವಾಗಿ ನಿಮ್ಮ ಕನಿಷ್ಠ ಪಕ್ಷ 10 ಸ್ನೇಹಿತರಿಗೆ ಶೇರ್ ಮಾಡ್ತೀರೋ ಅವರು ಶೇರು ಮಾಡಿದ ಮೇಲೆ successdigest@gmail.comಗೆ ಒಂದು ಇಮೇಲ್ ಕಳಿಸಿ. ಇಮೇಲಲ್ಲಿ ಸಬ್ಜೆಕ್ಟ್ ಏನಿರಬೇಕು ಅಂತ ಬರೆದಿದ್ದೇನೆ ಮತ್ತು ಯಾವ ಇಮೇಲ್ ಅಂತಲೂ ಹೇಳಿದ್ದೇನೆ. ನೀವು ಏನಾದರೂ ಒಂದು ತಪ್ಪು ಮಾಡಿದ್ರು, ಸರಿಯಾಗಿ ಜನರಿಗೆ ಫಾರ್ವರ್ಡ್ ಮಾಡಿಲ್ಲ, ಇಮೇಲನ್ನು ನಮಗೆ ಕಳಿಸಿಲ್ಲ, ಆಮೇಲೆ ಸಬ್ಜೆಕ್ಟ್ ಕಾಲಮನ್ನು ಸರಿಯಾಗಿ ಫಿಲಪ್ ಮಾಡಿಲ್ಲ ಅಂತಂದರೆ ಪುಸ್ತಕ ನಿಮಗೆ ಬರದೇ ಇರಬಹುದು. ಸೊ ಹುಷಾರಾಗಿರಿ. ನಮ್ಮ ಅಬ್ಸರ್ವೇಷನ್ಸು ಲಾಂಗ್ ಪೀರಿಯಡ್ 10 ವರ್ಷ ಮೇಲೆ ಇದ್ರೆ SIP ಈಸ್ ಆಲ್ವೇಸ್ ಬೆಟರ್ ದೆನ್ ಪೋಸ್ಟ್ ಆಫೀಸ್ RD. ಆಮೇಲೆ SIPಲಿ ಇನ್ನೊಂದು ಅಡ್ವಾಂಟೇಜು, ಕೊನೆಯಲ್ಲಿ ಬಂದ ಮೊತ್ತಕ್ಕೆ 10% ಮಾತ್ರ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆಗುತ್ತೆ. ಆದರೆ ಬ್ಯಾಂಕ್ ಡಿಪಾಸಿಟಲ್ಲಿ ಬಂದ ಬಡ್ಡಿಗೆ ಅಂದಾಜು 30%ವರೆಗೂ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇವತ್ತು ನಾನೊಂದು ಪ್ರಶ್ನೆ ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ, ದಯವಿಟ್ಟು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಉತ್ತರ ಬರೀರಿ. ನಾನು ಮ್ಯೂಚುವಲ್ ಫಂಡ್ನಲ್ಲಿ SIP ಮಾಡ್ತಾ ಇದ್ದೀನಿ ಅಂತಂದರೆ 1 ಅಂತ ಟೈಪ್ ಮಾಡಿ. ಶೇರ್ನಲ್ಲಿ SIP ಮಾಡ್ತೀನಿ ಅಂತಂದರೆ 2 ಅಂತ ಟೈಪ್ ಮಾಡಿ. ಶೇರ್ನಲ್ಲಿ SIP, ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ತಾ ಇದ್ದೇನೆ, 2 ಮಾಡ್ತಾ ಇದ್ದೇನೆ ಅಂದರೆ 3 ಅಂತ ಟೈಪ್ ಮಾಡಿ. ನಾನು 2 ಮಾಡ್ತಾ ಇಲ್ಲ ಅಂತಂದರೆ 4 ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರಲ್ಲಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಇವತ್ತಿನ ವಿಡಿಯೋ ಸ್ವಲ್ಪ ಉದ್ದ ಆದರೂ ಪರವಾಗಿಲ್ಲ, ಎಲ್ಲರಿಗೂ ಕಳಿಸ್ಕೊಡಿ. ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ SIPನ ಪ್ರಾರಂಭ ಮಾಡಲೇಬೇಕು ಮುಂದಿನ 2 ತಿಂಗಳ ಒಳಗಾಗಿ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ನಾನು ಕೇಳಿದ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಬರೀರಿ ಮತ್ತು ಇದನ್ನು ಫಾರ್ವರ್ಡ್ ಮಾಡಿಬಿಟ್ಟು ನಮಗೆ ಇಮೇಲ್ ಕಳಿಸಿದ್ರೆ ಆ ಸ್ಪೆಷಲ್ ಬುಕ್ಕನ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.